ನಟ ದರ್ಶನ್ಗಾಗಿ ಮತ್ತೆ ದೇವರ ಮೊರೆ ಹೋದ ಪತ್ನಿ ವಿಜಯಲಕ್ಷ್ಮಿ. ಕುಳಿಗ ದೈವದ ಮೊರೆ ಹೋದ ವಿಜಯಲಕ್ಷ್ಮಿ ದರ್ಶನ್. ನಟ ದರ್ಶನ್ಗಾಗಿ ಮತ್ತೆ ದೇವರ ಮೊರೆ ಹೋದ ಗುಳಿಗ ದೈವದ ಮೊರೆ ಹೋದ ವಿಜಯಲಕ್ಷ್ಮಿ. ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರಿಗೆ ವಿಶೇಷ ಪೂಜೆ ಹರಕೆ. ಮಂಗಳೂರಿನಲ್ಲಿರುವ ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರಿ ದೇಗುಲ ಗುಳಿಗ ಸನ್ನಿಧಿಯಲ್ಲಿ ಗುಳಿಗ ಸೇವೆ ಮಾಡಿಸಿದ ವಿಜಯಲಕ್ಷ್ಮಿ. ನಟ ದರ್ಶನ್ಗೆ ಪ್ರದೋಷ್ ಮಾಫಿ ಸಾಕ್ಷಿ ಕಂಟಕವಾಗ್ತಿರೋ ಹಿನ್ನೆಲೆ ನಟ ದರ್ಶನ್ಗಾಗಿ ಮತ್ತೆ ದೇವರ ಮೊರೆ ಹೋದ ವಿಜಯಲಕ್ಷ್ಮಿ. ಗುಳಿಗ ದೈವದ ಮೊರೆ ಹೋದ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ಸಾಹಿಲ್. ದರ್ಶನ್ಗೆ ಪ್ರದೋಷ್ ಮಾಫಿ ಸಾಕ್ಷಿ ಕಂಟಕವಾಗುವ ಭೀತಿ ಎದುರಾಗಿದೆಯಾ? ಮತ್ತೆ ವಿಜಯಲಕ್ಷ್ಮಿ ಅವರು ದೇವರ ಮೊರೆ ಹೋಗಿರುವ ಮರ್ಮವಾದ್ರೂ ಏನು ಇರಬಹುದು? ಸಾಹಿಲ್, ಏನಂತೀರಿ ಈ ಬಗ್ಗೆ? ದಿವ್ಯಾ, ರೇಣುಕಾಸ್ವಾಮಿ ಬ್ರೂಟಲ್ ಮರ್ಡರ್ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ಜೈಲು ಸೇರಿ ವರ್ಷಗಳು ಉರುಳಿದರೂ ಕೂಡ ಹಂತ ಹಂತವಾಗಿ ಕಂಟಕಗಳು ಎದುರಾಗ್ತಾ ಇದೆ ಹೊರತಾಗಿ ರಿಲೀಫ್ಗಳು ಸಿಗ್ತಾ ಇಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗಾಗಲೇ ಮಾಫಿ ಸಾಕ್ಷಿ ರೂಪದಲ್ಲಿ ಬಂದಿರತಕ್ಕಂತಹ ಪ್ರದೋಷು ಈವರೆಗೂ ನಟ ದರ್ಶನ್ ಅವರ ಆರೋಪಿಯಾಗಿದ್ದಂತಹ ಪ್ರದೋಷ್ ಈಗ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಮಾಫಿ ಸಾಕ್ಷಿ ಅನ್ನೋದಿದೆಯಲ್ಲ, ಒಂದು ಪ್ರಕರಣದ ದಿಕ್ಕನ್ನೇ ಬದಲಿಸುತ್ತೆ. ಈ ಪ್ರದೋಷ್ನ ಮಾಫಿ ಸಾಕ್ಷಿಯಿಂದಾಗಿ ದರ್ಶನ್ಗೆ ತಾತ್ಕಾಲಿಕವಾಗಿ ಅಥವಾ ಇನ್ನೇನವರಿಗೆ ಜಾಮೀನು ಸಿಗಬಹುದು ಅನ್ನುವಂಥ ಯಾವುದೇ ಭರವಸೆಗಳು ಉಳಿದಿಲ್ಲ. ಇನ್ನು ನಟ ದರ್ಶನ್ ಅವರ ಪತ್ನಿ ದರ್ಶನ್ ಯಾವಾಗ ಈ ಪ್ರಕರಣದಲ್ಲಿ ಲಾಕ್ ಆದ್ರೋ, ಅರೆಸ್ಟ್ ಆದ್ರೋ, ಆಗಿನಿಂದ ಈವರೆಗೂ ಕೂಡ ಟೆಂಪಲ್ ರನ್ ಮಾಡೋದನ್ನು ಬಿಟ್ಟಿಲ್ಲ. ಕಾಮಾಖ್ಯ ದೇವಸ್ಥಾನದಿಂದ ಹಿಡಿದು ತಮಿಳುನಾಡಿನ ಪ್ರಖ್ಯಾತ ದೇವಸ್ಥಾನದವರೆಗೆ, ನೇಪಾಳದ ದೇವಸ್ಥಾನದಿಂದ ಹಿಡಿದು ಇವತ್ತೇನು ಮಂಗಳೂರಿನ ಸುಪ್ರಸಿದ್ಧ ರಕ್ತೇಶ್ವರಿ ದೇವಸ್ಥಾನದ ದೈವದ ಮೊರೆ ಹೋಗಿರುವಂತಹದ್ದು ಗುಳಿಗ ದೈವ. ನಿಮಗೆ ಗೊತ್ತಿರಬಹುದು, ರಾಜಕಾರಣಿಗಳಿಂದ ಹಿಡಿದು ಚಿತ್ರನಟರವರೆಗೂ ಕೂಡ ಗುಳಿಗ ದೈವದ ಮೊರೆ ಹೋಗೋದು ನಮ್ಮ ರಾಜ್ಯದ ಒಂದು ಸಾಂಪ್ರದಾಯಿಕ ಪದ್ಧತಿ. ಒಂದು ತರಹದ ಪ್ರಸಿದ್ಧಿ ಹೊಂದಿರುವ ಮತ್ತು ಅಲ್ಲಿ ಹೋದರೆ ನನ್ನ ಕೆಲಸ ನಡೆಯುತ್ತೆ ಅನ್ನೋ ಭರವಸೆಯನ್ನು ಮೂಡಿಸಿರುವಂತಹ ಗುಳಿಗ ದೈವದ ಸನ್ನಿಧಾನಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೋಗಿರೋದು ಅದು ಪರಮಾಶ್ಚರ್ಯದ ಸಂಗತಿ ಏನಲ್ಲ. ಬದಲಾಗಿ ಅತ್ಯಂತ ಭಕ್ತಿ ಹೊಂದಿರತಕ್ಕಂತಹ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ನಟ ದರ್ಶನ್ ಕೂಡ ತನ್ನ ಜೀವನದಲ್ಲಿ ಬಂದು ಹೋಗಿರುವ ಅನೇಕ ಕಷ್ಟ ಸುಖಗಳಿಗೂ ಕೂಡ ಕೊರಗಜ್ಜನ ಸನ್ನಿಧಿಗೆ ಹೋಗಿರೋ ಉದಾಹರಣೆಗಳಿದ್ದಾವೆ. ಇನ್ನು ಕೊರದಬ್ಬು, ಹೀಗೆ ಆ ಭಾಗದ ದೈವದ ಸನ್ನಿಧಾನಕ್ಕೆ ಹೋಗುವಂತಹದ್ದು ಅವರ ಪದ್ಧತಿಯೂ ಕೂಡ ಆಗಿದೆ. ಅದರಂತೆ ನಟ ದರ್ಶನ್ ರವರ ಪತ್ನಿಯಾಗಿರುವಂತಹ ವಿಜಯಲಕ್ಷ್ಮಿ ಈ ಬಾರಿ ಏನು ಗುಳಿಗ ದೈವದ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ್ ಪರ ಅಥವಾ ತನ್ನ ಪತ್ನಿಯ ಉಳಿವಿಗಾಗಿ ಜೊತೆಗೆ ಕಾನೂನಾತ್ಮಕವಾದ ರಿಲೀಫಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಈ ಪ್ರಾರ್ಥನೆಯಿಂದಾದರೂ ಕೂಡ ದರ್ಶನ್ಗೆ ಎದುರಾಗಿರುವಂತಹ ಮಾಫಿ ಸಾಕ್ಷಿ ಕಂಟಕದಿಂದ ಪಾರಾಗ್ತಾರ? ಒಂದು ಕಡೆ ದರ್ಶನ್ ಅವರ ಫ್ಯಾನ್ಸ್ಗಳು ಕಾಯ್ತಿದ್ದಾರೆ, ಮತ್ತೊಂದು ಕಡೆ ನಟ ದರ್ಶನ್ ಅವರ ಕುಟುಂಬ ಕಾಯ್ತಾ ಇದೆ. ಈ ಎಲ್ಲದರ ನಡುವೆ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಅನ್ನೋ ಕ್ವಶನ್ ಕೂಡ ಕಾಡ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.
ನಟ ದರ್ಶನ್ಗಾಗಿ ಮತ್ತೆ ದೇವರ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಗುಳಿಗ ದೈವದ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರಿಯಲ್ಲಿ ವಿಶೇಷ ಪೂಜೆ ಹರಕೆಯನ್ನ ಮಂಗಳೂರಿನಲ್ಲಿ ನಡೆಸಿದ್ದಾರೆ. ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರಿ ದೇಗುಲ ಗುಳಿಗ ಸನ್ನಿಧಿಯಲ್ಲಿ ಗುಳಿಗ ಸೇವೆ ಮಾಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ನಟ ದರ್ಶನ್ಗೆ ಪ್ರದೋಷ್ ಮಾಫಿ ಸಾಕ್ಷಿ ಕಂಟಕವಾಗ್ತಿರುವ ಹಿನ್ನೆಲೆಯಲ್ಲಿ ಈ ಹರಕೆಯನ್ನ ಮಾಡಿಸಿದ್ದಾರೆ. ಎಷ್ಟು ಗಂಟೆಗೆ ಬಂದಿದ್ದು ಅಷ್ಟು ನೀವು?